ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೊಸ ಮಿಷಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಹೊಸ ಮೆಷಿನ್ ತೆಕ್ಕೊಂಡಿದ್ದೇನೆ, ಜಾಕ್ ಮಿಷಿನ್. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಜಾಕ್ ಮಿಷಿನ್. ಹಾಗೆ ಇವರು ಫಿಟ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಇದರಲ್ಲಿ ನಾವು ಕಡಿಮೆ ಅಂದರೂ ದಿವಸಕ್ಕೆ ಒಂದು 10 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಕಟ್ಟಿಂಗ್ ಮಾಡಿಟ್ಟು 10 ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ಅನಿಸ್ತದೆ. ಮಾಡ್ಬೋದು, ಅಷ್ಟು ಸ್ಪೀಡ್ ಇದೆ ಇದು. ಮತ್ತು ನೋಡಿ, 10 ಬ್ಲೌಸ್ ಸ್ಟಿಚ್ ಮಾಡ್ತಿರಲ್ಲ, ಇದರ ದುಡ್ಡು ಇದು ನಮಗೆ 1 ತಿಂಗಳಲ್ಲೇ ಬರ್ಬೋದು ಇದರ ದುಡ್ಡು. ಹಾಗೆ ಫಿಟ್ಟಿಂಗ್ಸ್ ಕೂಡ ಆಗ್ತಾ ಬಂತು. ಈಗ ನೋಡಿ, ಫಿಟ್ ಆಯಿತು, ಇನ್ನು ರೆಡಿ ಆಯಿತು. ಇದರಲ್ಲಿ ಮತ್ತೆ ಒಂದು ಇಷ್ಟ ಆಗೋದು ಏನಂದರೆ, ಇದಕ್ಕೆ ನಾವು ಅವಾಗವಾಗ ಆಯಿಲ್ ಹಾಕಬೇಕಂತಿಲ್ಲ ಮಿಷಿನಿಗೆ. ಇದರಲ್ಲಿ ಟ್ಯಾಂಕ್ ಉಂಟು. ಈ ಟ್ಯಾಂಕಿಗೆ ಈಗ ಇದರಲ್ಲಿ ಮಿಷಿನಲ್ಲಿ ಸಿಕ್ಕಿದೆ ಅರ್ಧ ಲೀಟ್ರ್ ಆಯಿಲ್, ಅದನ್ನು ಹಾಕಿ ಬಿಟ್ಟರೆ ಆಯಿತು. ಮಿಷಿನಿನ ಎಲ್ಲ ಭಾಗಗಳಿಗೆ ಅದೇ ಹೋಗ್ತದೆ. ಹಾಗಾಗಿ ಅದೊಂದು ಈಸಿ. ಹಾಗೆ ಎಲ್ಲ ಆಗಿ ಇವರು ಸ್ಟಿಚ್ ಮಾಡಿ ಕೂಡ ನೋಡ್ತಾರೆ ಕರೆಕ್ಟ್ ಇದೆಯಾ ಅಂತ. ಅಡ್ಜಸ್ಟ್ಮೆಂಟ್ ಕೂಡ ಇದರಲ್ಲೇ ಉಂಟು. ಫೈನಲಿ ಮಿಷಿನ್ ರೆಡಿ ಆಯಿತು. ನೋಡಲಿಕ್ಕೂ ಚೆಂದ ಇದೆ. ವಿಡಿಯೋ ಎಲ್ಲ ಮಾಡುವಾಗ ತುಂಬ ಚೆಂದ ಕಾಣ್ತದೆ ಇದು. ನಾನು ಕೂಡ ಒಮ್ಮೆ ಟ್ರೈ ಮಾಡಿದೆ. ಆಮೇಲೆ ಮರುದಿವಸ ನಾನು ಪೂಜೆ ಮಾಡಿ ಆಮೇಲೆ ಕೆಲಸ ಶುರು ಮಾಡಿದೆ. ಇದು ನಿಂಬೆ ಹುಳಿ ನಾವು ತಿಂಗಳಿಗೊಮ್ಮೆ ಕಟ್ಟಿದರೂ ತುಂಬ ಒಳ್ಳೆಯದು ಅಂತ ಅನಿಸ್ತದೆ ನನಗೆ. ಪೂಜೆ ಎಲ್ಲ ಆಗಿ ನಾನು ಮತ್ತೆ ಕೆಲಸ ಶುರು ಮಾಡ್ತೇನೆ. ಈ ಜಾಕ್ ಮಿಷಿನಲ್ಲಿ ಎಂಥ ವಿಶೇಷತೆ ಅಂದರೆ, ಈಗ ನಾವು ಹೊಸದಾಗಿ ಸ್ಟಿಚ್ ಮಾಡುವವರಿಗೆ ಕೂಡ ಇದರಲ್ಲಿ ಆರಾಮದಲ್ಲಿ ಸ್ಟಿಚ್ ಮಾಡ್ಬೋದು. ಯಾಕೆಂದರೆ ಸ್ಪೀಡ್ ಅಂತ ಏನಿಲ್ಲ, ಸ್ಪೀಡ್ ಇದ್ದರೂ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಎಲ್ಲ ಉಂಟು. ಅದಕ್ಕೋಸ್ಕರ ಫಸ್ಟ್ ಸ್ಟಿಚ್ ಮಾಡುವವರಿಗೆ ಕೂಡ ಈಸಿಯಲ್ಲಿ ಸ್ಟಿಚ್ ಮಾಡ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ ನಾನು ತೋರಿಸ್ತೇನೆ. ಇನ್ನು ಮಿಷಿನ್ ಇದು ಆನ್ ಆಫ್ ಇದೆ. ನಾನೀಗ ಆನ್ ಮಾಡಿಕೊಳ್ತೇನೆ ನೋಡಿ. ಇದು ಇಲ್ಲಿ ಇದು ಆನ್ ಆಫ್ ಆನ್ ಮಾಡಿಕೊಂಡಿದ್ದೇನೆ. ಇಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ಉಂಟು. ನಾವು ಎಷ್ಟರಲ್ಲಿ ಬೇಕಿದ್ರೂ ಇರ್ಬೋದು. ನಮಗೆ ಎಷ್ಟು, ಈಗ 40ರಲ್ಲಿ ಉಂಟು. ಲಾಸ್ಟ್ ಅಂದರೆ 5ರಲ್ಲಿ, ಸ್ಪೀಡ್ ಅಂದರೆ 40ರಲ್ಲಿ. ಹಾಗೆ ಈಗ ಫಸ್ಟ್ ಸ್ಟಿಚ್ ಮಾಡುವವರಿಗೆ 5ರಲ್ಲಿ ಅಂದರೆ ತುಂಬ ಸ್ಲೋ ಆಗಿದೆ. ಒಂದು 10ರಲ್ಲಿ ಇಟ್ಟು ಸ್ಟಿಚ್ ಮಾಡ್ಬೋದು. ಹೀಗೆ ಇದು ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಹೀಗೆ ಮೊದಲಿನ ಮಿಷಿನಲ್ಲಿ ಈ ಥರ ಎಲ್ಲ ಬರ್ತಾ ಇರಲಿಲ್ಲ ಅನಿಸ್ತದೆ. ಅಂದರೆ ಒಂದೇ ಸ್ಪೀಡಲ್ಲಿತ್ತು ಅದು. ಈ ಥರ ಇದ್ದರೆ ಯಾರಿಗೆ ಕೂಡ ಸ್ಟಿಚ್ ಮಾಡ್ಬೋದು. ಅಂದರೆ ಫಸ್ಟಾಗಿ ಹೊಲಿಯೋರಿಗೊಂದು ಆಸೆ ಇರ್ತದಲ್ಲ,
ನಮಗೂ ಈ ಥರ ಮಿಷಿನ್ ಬೇಕು ಅಂತ. ಆವಾಗ ಎಷ್ಟು ಅಡ್ಜಸ್ಟ್ಮೆಂಟ್ ಕೂಡ ಉಂಟಲ್ಲ. ಹಾಗೆ ಮೊನ್ನೆ ಇಲ್ಲಿ ಒಬ್ಬರು ನನ್ನ ಫ್ರೆಂಡ್ ಬಂದಿದ್ದರು, ಅವರು ಕೂಡ ನೋಡಿ ಹೇಳಿದರು, ಓ ನನಗೆ ತೆಗಿಬೇಕು ಅಂತ, ಅಂದರೆ ಅಡ್ಜಸ್ಟ್ಮೆಂಟ್ ಉಂಟಲ್ಲ ಅಂತ. ಅವರ ಹತ್ರ ಇತ್ತು, ಅದು ಸ್ಪೀಡ್ ಇತ್ತು ಆ ಮಿಷಿನ್. ಇದು ಮತ್ತೆ ನೋಡಿ, ಇದು ಸ್ಟಿಚ್ ಅಡ್ಜಸ್ಟ್ಮೆಂಟ್ ಮಾಡೋದು, ದೊಡ್ಡದು ಚಿಕ್ಕದು ಆ ಥರ ಇಡೋದು. ಅದನ್ನು ಸ್ವಲ್ಪ ಕೆಳಗೆ ಮಾಡಿ ಇದನ್ನು ಇದು ಮಾಡಿದರೆ ಈಸಿಯಾಗಿ ತಿರುಗ್ತದೆ ಹಾಗೆ. ಮತ್ತು ಬಾಬಿನ್ ಸುತ್ತಲಿಕ್ಕೆ ಇದಕ್ಕೆ ಥ್ರೆಡ್ ಹಾಕದಿದ್ದರೂ ಇಲ್ಲಿ ಕೈಯಲ್ಲಿ ಇಟ್ಕೊಂಡು ಈ ಇಲ್ಲಿಗೆ ರೀಲಿಟ್ಟು ನಾವು ಇದು ಮಾಡ್ಬೋದು, ನೂಲು ಸುತ್ತಬಹುದು. ನಾನೀಗ ಜಸ್ಟ್ ತೋರಿಸ್ತೇನೆ ನೋಡಿ, ತಿರುಗ್ತಾ ಉಂಟು, ಕಾಣ್ಬೋದು ನಿಮಗೆ, ಕಾಣ್ತಾ ಉಂಟಲ್ಲ ಹಾಗೆ. ಮತ್ತೊಂದು ಇಷ್ಟ ಆಗಿದ್ದು ಏನಂದರೆ, ನಾವು ರಾತ್ರಿ ಹೊತ್ತು ಕೂಡ ಸ್ಟಿಚ್ ಮಾಡುವಾಗ ನಮಗೆ ಇಲ್ಲಿ ಲೈಟಿಂಗ್ಸ್ ಕೂಡ ಉಂಟು. ಇದು ನೋಡಿ, ಈ ಬ್ಲೂ ಅದು ಸೂಜಿ ಕೆಳಗೆ ಮೇಲೆ ಹೋಗಲಿಕ್ಕೆ, ನಾವು ವೀಲು ಹಿಡ್ಕೊಳ್ಬೇಕಂತಿಲ್ಲ, ಕೆಳಗಿಂದ ನೂಲು ತೆಗೀಲಿಕ್ಕೆ ಇದರಲ್ಲೇ ಮೇಲೆ ಕೆಳಗೆ ಮಾಡಿದರೆ ಆಯಿತು. ಆಮೇಲೆ ಲೈಟಿಂಗ್ಸ್, ಅಲ್ಲಿ ಒಂದು ಸ್ವಿಚ್ ಇದೆ, ಅಲ್ಲಿ ಲೈಟ್ ಕೂಡ ಇದೆ, ಬೇಕಾದಾಗ ಲೈಟ್ ಹಾಕಿಕೊಳ್ಬೋದು ನಾವು. ಕರೆಂಟ್ ಇಲ್ಲದೆ ಮಾತ್ರ ಈ ಮಿಷಿನನ್ನು ಸುಮ್ಮನೆ ಇಡಬೇಕಷ್ಟೇ. ಕರೆಂಟ್ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ ಹಾಗೆ. ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಯಿತು ಈ ಮಿಷಿನು, ಒಳ್ಳೆ ಸ್ಪೀಡ್ ಕೂಡ ತುಂಬ ಇಷ್ಟ ಆಯಿತು ಜಾಕ್ ಮಿಷಿನ್. ಮೊದಲು ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೆ ಒಂದು 20 ವರ್ಷದ ಮುಂಚೆ. ಆವಾಗ ಜಾಕ್ ಮಿಷನ್ ಆಗಿರಲಿಕ್ಕಿಲ್ಲ, ಅದು ಜುಕಿ ಅಂತ ಬರ್ತಿತ್ತು, ಅದು ಅಂತ ಅನ್ನಿಸ್ತೇನೆ ನಾನು. ಹಾಗೆ 20 ವರ್ಷದ ನಂತರ ನಾನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೇನೆ ಈ ಮಿಷಿನಲ್ಲಿ. ನನಗೆ ಗೊತ್ತಿದ್ದಷ್ಟು ತಿಳಿಸಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.